ಏಟ್ ಬಿತ್ತಾ ನೋವಾಗ್ತಿದೆ ಮಗಳೇ. ಇನ್ನೇನು ಜೋರಾಗಿ ಹೊಡೆದಿದಾರಲ್ಲ, ನೋವಾಗ್ದೇ ಇರುತ್ತಾ? ಏನ್ರಿ ನನ್ನ ಮಗಳಿಗೆ ಹಾಗ ಹೊಡಿಯೋದು? ಸಾರಿ, ಅಪ್ಪ ಅಂತಾನು ನೋಡದೆ ತಳ್ಬಿಟ್ಟು ಹೋಗ್ತಿದ್ಲಲ್ಲ, ಅದನ್ನ ನೋಡಿ ಸಹಿಸ್ಕೊಳಕ್ಕಾಗ್ಲಿಲ್ಲ, ಕೋಪ ಬಂತು. ಕೋಪ ಬಂತು ಅಂತ ಹಾಗ ಹೊಡಿಯೋದು? ಅವ್ರ ಅಪ್ಪನ ಜೊತೆ ಅವಳು ಹೇಗ್ ಬೇಕಾದ್ರೂ ನಡ್ಕೋತಾಳೆ, ಅದನ್ನ ಕಟ್ಕೊಂಡು ನಿಮ್ಗೆ ಇಲ್ಲಿ ಆಗ್ಬೇಕು? ನಮ್ಮ ಮಗಳ ಮೇಲೆ ನಮಗೂ ಕೋಪ ಬರುತ್ತೆ, ಹಾಗಂತ ಅವಳಿಗೆ ನಾವ್ ಯಾವತ್ತಾದ್ರೂ ಹೊಡೆದಿದೀವ? ನನ್ ಮಗಳ ಮೇಲೆ ಕೈ ಮಾಡಕ್ಕೆ ನೀವ್ ಯಾರ್ರಿ? ನನ್ ಮಗಳ ಜಾಗದಲ್ಲಿ ನಿಮ್ ಮಗಳು ಇದ್ದಿದ್ರೆ ನೀವು ಹೀಗೆ ಮಾಡ್ತಿದ್ರಾ? ನೋಡಿ ಪಾಪ ನನ್ ಮಗಳು ಎಷ್ಟು ಅಳ್ತಿದ್ದಾಳೆ, ಅವಳಿಗೆ ಎಷ್ಟು ನೋವಾಗಿರ್ಬೇಕು. ಅದಕ್ಕೆ ಹೇಳೋದು, ಯಾರಿಗೆ ಆಗ್ಲಿ ತಮ್ಮ ಮಕ್ಕಳು ಇರ್ಬೇಕು ಅಂತ. ಇದೆಲ್ಲ ಮಕ್ಳಿಲ್ದೇ ಇರೋ ನಿಮಗೆಲ್ಲ ಅರ್ಥ ಆಗತ್ತೆ. ಇಂದು ಜನ್ಮನ ಮೊಹಮ್ಮದ್ ಸುಮ್ನೆ ಬೈಬೇಡಿ, ನಾನಂತ ಸುಮ್ನಿರಲ್ಲ. ಏನೇ ಮಾಡ್ತೀಯಾ? ಅಮ್ಮ ಮಗಳು ಇಬ್ಬರು ಸೇರ್ಕೊಂಡು ನನ್ ದಪ್ಪಿಗೆ ಹಾಕ್ತೀರಾ? ಬನ್ನಿ ಹೇಳಿ ಮೇಲೆ, ನೀವ ನಾನ ನೋಡ್ಕೊಳ್ಳೋಣ ಇವತ್ತು. ಸಮಾಧಾನ ಮಾಡ್ಕೊಳ್ಳಿ, ಬೇಡ ಬನ್ನಿ ಬನ್ನಿ. ಮತ್ತೆ ನೋಡಿ ಪ್ರಭಾಕರ್ ಹೇಗ್ ಮಾತಾಡ್ತಾಳೆ. ಇರ್ಲಿ ಬನ್ನಿ, ಏನೋ ಕೋಪದಲ್ಲಿ ಮಾತಾಡ್ತಾರೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕವನ, ನಾನು ನಿನ್ನ ತುಂಬಾ ಹಚ್ಕೊಂಡಿದ್ದೀನಿ ಕಣಮ್ಮ. ನಿನ್ನಲ್ಲೇ ನನ್ನ ಮಗಳನ್ನ ಕಾಣ್ತಾ ಇದ್ದೀನಿ. ಅದಕ್ಕೆ ನೀನೇನೇ ಕೇಳಿದ್ರು ಇಲ್ಲ ಅಂದೇ ಕೊಡಿಸ್ತಾ ಇದ್ದೇವೆ ಕಣಮ್ಮ. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಕೋಪನೂ ಇರುತ್ತೆ. ನೀನು ನಿಮ್ಮ ತಂದೆ ಜೊತೆ ನಡ್ಕೊಂಡಿದ್ದು ನನಗಿಷ್ಟ ಆಗಲಿಲ್ಲ, ಕೋಪ ಬಂತು, ಅದಕ್ಕೆ ನಿನ್ನ ಮೇಲೆ ಕೈ ಮಾಡಿಬಿಟ್ಟೆ ಕಣಮ್ಮ. ನಾನು ಮಾಡಿದ ತಪ್ಪು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಕಲ್ಲಿಗೆ ಸುತ್ಕೆ ತಗೊಂಡು ಹೊಡೆದು ಅಯ್ಯೋ ಗೊತ್ತಾಗ್ಲಿಲ್ಲ ಅಂದ್ರೆ ಕಲ್ಲಿಗಾಗಿರೋ ನೋವು ಕಡಿಮೆ ಆಗುತ್ತಾ? ಸರಿ, ಈಗ ನಾನು ಮಾಡಿರೋ ತಪ್ಪಿಗೆ ಏನು ಪ್ರಾಯಶ್ಚಿತ್ತ ಹೇಳಿ? ನೀವೇನು ಮಾಡದೆ ನಿಮ್ ಪಾಡಿಗೆ ನೀವು ಸುಮ್ಮನೆ ಇದ್ರೆ ಸಾಕು. ಆಯ್ತು, ಆದರೆ ಕವನನ ಜಾಗದಲ್ಲಿ ನನ್ನ ಮಗಳಿದ್ದಿದ್ರು ಕೂಡ ನಾನು ಹೀಗೆ ಮಾಡ್ತಾ ಇದ್ದೆ. ಮಕ್ಕಳನ್ನ ಮುದ್ದು ಮಾಡಬೇಕು, ಆದರೆ ಅವ್ರು ತಪ್ಪು ಮಾಡಿದಾಗ ಶಿಕ್ಷೆನ ಕೊಡಬೇಕು. ಕವನ, ಏನಾಯ್ತು ಅಂತ ಇಷ್ಟೊಂದು ಕೋಪ ಮಾಡ್ಕೋತಾ ಇದೀಯಾ? ನಿಮ್ಮ ತಂದೆ ತಾಯಿ ಹತ್ರ ಹೇಳಕ್ಕಾಗದೇ ಇದ್ರೆ ಅಟ್ಲೀಸ್ಟ್ ನನ್ನ ಹತ್ರ ಆದ್ರೂ ಹೇಳ್ಬೋದಾಗಿತ್ತಲ್ವಮ್ಮ? ಹೆತ್ತವರು ನಾವು, ನಮ್ಮ ಹತ್ರನೇ ಬಾಯಿ ಬಿಡ್ಲಿಲ್ಲ, ಇನ್ ನಿಮ್ಮ ಹತ್ರ ಏನು ಹೇಳ್ತಾಳೆ? ಅವಳು ಬಾಯಿ ಬಿಡೋದಿಲ್ಲ ಬಿಡಿ. ಬಾಯಿ ಬಿಡ್ಲಿಲ್ಲ ಅಂದ್ರೆ ಎಲ್ಲರೂ ಸಾಯ್ಲಿ ಬಿಡು. ನೋಡಿ ಪ್ರಭಾಕರ್ ಹೇಗ್ ಮಾತಾಡ್ತಾಳೆ. ಆಯ್ತು, ಇವಳನ್ನ ಸಪೋರ್ಟ್ ಮಾಡ್ತಿದ್ದಲ್ಲ, ನಿನಗೆ ಹೋಗಿಬೇಕು. ಸ್ವಲ್ಪ ಸುಮ್ಮನಿರಿ, ಸಮಾಧಾನ ಮಾಡ್ಕೊಳ್ಳಿ. ಕವನಕ್ಕೆ ಸ್ವಲ್ಪ ಟೈಮ್ ಕೊಡಿ, ಆಮೇಲೆ ಅವಳೆ ಎಲ್ಲ ಹೇಳ್ತಾಳೆ. ಎಷ್ಟೇ ಟೈಮ್ ಕೊಟ್ರು ಯಾರು ಬಂದ್ ಕೇಳಿದ್ರು ನಾನು ಯಾರಿಗೂ ಏನೋ ಹೇಳಲ್ಲ. ನನ್ ಮನ್ಸಲ್ಲಾಗಿರೋ ನೋವು ನಾನೇ ಅನುಭವಿಸ್ತೀನಿ. ದಯವಿಟ್ಟು ನನ್ನ ಪರ್ಸನಲ್ ಲೈಫ್ಗೆ ಯಾರು ತಲೆ ಹಾಕ್ಬೇಡಿ. ಸಂಜನಾನೇ ಬೆಳ್ದಿಂಗ್ಲ ಬಾಲೆ ಅಂತ ಅವಳ ಮೇಲೆ ಪ್ರೀತಿ ಹುಡ್ತಿಲ್ಲ ತಾನೆ? ಖಂಡಿತ ಇಲ್ಲ. ಯೋಚನೆ ಮಾಡ್ಬೇಡಣ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಊರಿಗೆ ಹೋದ ತಕ್ಷಣ ಪೊಲೀಸ್ ಅಪ್ಪ ಹೇಳಿದ ಕೆಲಸ ಶುರು ಮಾಡು. ಮನುಷ್ಯ ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರ್ಬೇಕು, ಆಗ ತಲೆಯಲ್ಲಿ ಬೇಡದಿರೋ ಆಲೋಚನೆ ಬರಲ್ಲ. ನೀನು ಅಷ್ಟೇ, ನಿನ್ ಪಾಡೆ ಕೆಲಸ ಮಾಡ್ತಾ ಇರು. ಸರಿ ಪುಟಿ. ನೋಡಿ, ನನಗೆ ಜಾಸ್ತಿ ಟೈಮ್ ಇಲ್ಲ, ವೇಟ್ ಮಾಡೋಕ್ಕಾಗಲ್ಲ. ಈಗಾಗಲೇ ಪಾಪ ನಮ್ಮ ಚಿರು ಈ ಮದುವೆಯಿಂದ ತುಂಬಾ ನರಳಿದಾನೆ. ಹಾಗೆ ನೋಡಕ್ ಹೋದ್ರೆ ನಮ್ಮ ಚಿರುಗೆ ದೀಪನ್ ಮದ್ವೆ ಆಗಿರೋದು ಒಂದು ಚೂರು ಇಷ್ಟ ಇಲ್ಲ. ಏನೋ ಮದ್ವೆ ಆಗ್ಬಿಟ್ಟಿದ್ದೀನಲ್ಲ ಅನ್ನೋ ಕಾರಣಕ್ಕೆ ಸಹಿಸ್ಕೊಂಡು ಹೋಗ್ತಾ ಇದ್ದಾನೆ ಅಷ್ಟೆ. ಆದಷ್ಟು ಬೇಗ ನಮ್ಮ ಚಿರುಗೆ ಇದರಿಂದ ಮುಕ್ತಿ ಸಿಗ್ಬೇಕು ಅಂದ್ರೆ ನಿಮ್ಮ ಮಗಳ ಜೊತೆ ಮದ್ವೆ ಫಿಕ್ಸ್ ಮಾಡ್ಬೇಕು. ಖಂಡಿತ ಮೇಡಮ್, ಆದ್ರೆ ಚಿರುಗೆ ನಮ್ಮ ಸಂಜನಾನ ಮದುವೆ ಆಗೋದಕ್ಕೆ ಒಪ್ಪಿಗೆ ಇದೆ ತಾನೆ? ಚಿರು ನಾನ್ ಹೇಳಿದ ಮಾತನ್ನ ಮೀರ. ಅವನ ನನ್ನ ಮೈದ್ನ ಮಾತ್ರ ಅಲ್ಲ, ನನ್ನ ಮಗ. ಹಾಗಿದ್ಮೇಲೆ ಮುಗೀತು ಮೇಡಮ್.
ನನ್ನ ಮಗಳಿಗೂ ಬೇಗ ಮದುವೆ ಮಾಡಬೇಕು. ಕೆಲವು ಪೊರ್ಕಿಗಳು ಇನ್ಸ್ಪೆಕ್ಟರ್ ಮಗಳು ಅಂತಾನು ನೋಡ್ದೆ ತುಂಬಾ ಕಾಟ ಕೊಡ್ತಿದ್ದಾರೆ. ವಯಸ್ಸಿಗೆ ಬಂದಿರೋ ಹುಡುಗಿರಿದ್ದಾರೆ ಅಂದಮೇಲೆ ಅವ್ರಿಗೆ ತೊಂದರೆ ಕೊಡುವಂತ ಕೆಟ್ಟ ಮನಸ್ಥಿತಿ ಇರೋ ಹುಡುಗರು ಇದ್ದಾರೆ. ಅವನ್ನೆಲ್ಲ ನಾವು ಧೈರ್ಯದಿಂದ ಫೇಸ್ ಮಾಡಬೇಕು ಅಷ್ಟೇ. ಇನ್ನು ಮದ್ವೆ ಬಗ್ಗೆ ಹೇಳ್ಬೇಕು ಅಂದ್ರೆ ನಾವೇ ಒಂದಷ್ಟು ಜನ ಸೇರಿ ಮದ್ವೆನ ಮಾಡಿ ಮುಗಿಸೋಣ. ತುಂಬಾ ಜನನ ಕರೆಯೋದು ಬೇಡ. ಹಾಗಾದ್ರೆ ಹೇಗ್ ಮೇಡಮ್? ನನ್ಗಿರೋದು ಒಬ್ಳೆ ಮಗಳು, ಅವಳ ಮದ್ವೆನ ಗ್ರ್ಯಾಂಡ್ ಆಗಿ ಮಾಡ್ಬೇಕು. ಸಾವಿರಾರು ಜನನ ಕರೆಸ್ಬೇಕು ಅಂತ ಬಹಳ ಆಸೆ ಇದೆ ನಮ್ಗೆ. ನೀವೇನ್ ಮೇಡಮ್ ಈ ತರ? ಹಾಗಾದ್ರೆ ಈ ಮದ್ವೆ ಆಗ್ಬರಲ್ಲ ಅಂತ ಕಾಣುತ್ತೆ. ನಿಮಗೆ ಇಷ್ಟ ಆಗಿರೋ ಹಾಗೆ ನೀವು ನಿಮ್ಮ ಮಗಳ ಮದ್ವೆ ಮಾಡ್ಬೇಕು ಅಂತಿದ್ರೆ ನಿಮ್ಗೆ ಇಷ್ಟ ಆಗಿರೋ ಬೇರೆ ಹುಡುಗನ ನೋಡಿ ಮದ್ವೆ ಮಾಡ್ಕೊಳ್ಳಿ. ಅಯ್ಯೋ, ಹಾಗೆ ಯಾಕಂತಿದ್ದೀರಾ ಮೇಡಮ್? ಏನೋ ಮಾತ್ಕಂದೆ ಅಷ್ಟೇ. ಮದುವೆ ಹೇಗ್ ಮಾಡ್ತೀವಿ ಅನ್ನೋಕ್ಕಿಂತ ಮದುವೆನ ಯಾರ ಜೊತೆ ಮಾಡ್ತಾ ಇದೀವಿ ಅನ್ನೋದಲ್ವಾ ಮುಖ್ಯ ಮೇಡಮ್. ಮೇಡಮ್, ನೀವು ಹೇಗೆ ಹೇಳ್ತಿರೋ ಹಾಗೆ ಮದುವೆ ಮಾಡೋಣ. ನೋಡಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಮದುವೆಗೆ ಮುಂಚೆ ಹುಡುಗ ಹುಡುಗಿ ಮಧ್ಯೆ ಯಾವುದೇ ರೀತಿಯಾದ ಮದುವೆ ಮಾತುಕತೆನೂ ನಡೆಯಲ್ಲ. ಓಕೆ ಮೇಡಮ್, ಆದ್ರೆ ನೀನು ಇವನೇ ಮದುವೆ ಆಗ್ತಿದೀಯ ಅಂತ ನನ್ನ ಮಗಳಿಗೆ ಹೇಳ್ಬೋದಲ್ವಾ ಮೇಡಮ್? ಅದು ನಿಮಗೆ ಬಿಟ್ಟಿತ್ತು, ನನಗೇನು ಪ್ರಾಬ್ಲಮ್ ಇಲ್ಲ. ಮದುವೆ ಯಾವಾಗ ಅನ್ನೋದನ್ನ ಆದಷ್ಟು ಬೇಗ ಹೇಳ್ತೀನಿ. ರೆಡಿಯಾಗಿ.